ಹೋಳಿ ಹುಣ್ಣಿಮೆಯ ಚಂದ್ರ ನೋಡಿ ಎಷ್ಟು ಕೆಂಪಾಗಿ ಬ್ರೈಟ್ ಆಗಿದ್ದಾನೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರವಿರಾಜ್ ಮಾತಾಡ್ತಿರೋದು. ಇವತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂತಂದರೆ, ನನ್ನ ಹಳೆ ಚಾನಲ್ಲು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್ ಏನಿದೆ ಅದು ಕ್ಲೋಸ್ ಆಗಿದೆ. ಅದಕ್ಕೋಸ್ಕರ ನಾನು ಹೊಸ ವಿಡಿಯೋ ಮಾಡ್ತಿದ್ದೀನಿ. ಇವತ್ತು ಹೊಸ ಚಾನಲ್ಲು ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಸೇಮ್ ಜರ್ನಿ ವಿತ್ ರವಿರಾಜ್ ಅಂತಲೇ ಇದೆ ಆ ಚಾನಲ್ ಹೆಸರು ಕೂಡ. ಅದಕ್ಕೆ ತಾವೆಲ್ಲರೂ ನನ್ನ ಹಳೆ ಒಂದು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೋ ದಯವಿಟ್ಟು ಈ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನಾನು ಇದನ್ನು ಹೊಸ ಚಾನಲಲ್ಲಿ ಹೊಸ ವೀಡಿಯೋನ ಎಲ್ಲಿ ಮಾಡ್ತಿದ್ದೀನಿ ಅಂತಂದರೆ, ಹಂಪಿ ಹತ್ರ ಇರುವ ಒಂದು ದುರ್ಗಾ ಪರಮೇಶ್ವರಿ ಅಂದರೆ ಆದಿಶಕ್ತಿ ದುರ್ಗಾದೇವಿ ಒಂದು ಬೆಟ್ಟದಲ್ಲಿ ನಾನು ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಇವತ್ತು ಹೋಳಿ ಹುಣ್ಣಿಮೆ. ಇಲ್ಲಿ ನನ್ನ ಕೆಲಸ ಮುಗಿಸ್ಕೊಂಡು ಇಲ್ಲೇ ನೈಟ್ ಬಂದಿದ್ದೆ ನಾನು. ಇಲ್ಲಿ ನೋಡಿ, ಇದು ಬೆಟ್ಟ ಇದೆಲ್ಲ, ನಾನು ಬೆಟ್ಟದ ಮೇಲಿದ್ದೀನಿ ಆಲ್ರೆಡಿ. ಇಲ್ಲಿ ಹಂಪಿ ಹತ್ರನೇ ಇದು ಆ್ಯಕ್ಚುಲಿ, ಆನೆಗುಂದಿ ಹಂಪಿ ಹತ್ರನೇ. ನೋಡಿ ಪೂರ್ಣಚಂದ್ರ ನನ್ನ ಹಿಂದೆ ಕಾಣಿಸ್ತಾ ಇದ್ದಾನೆ ಎಷ್ಟು ಚೆನ್ನಾಗಿ. ಈ ವಿಡಿಯೋನ ಶುರು ಮಾಡೋಣ ಇಲ್ಲಿಂದನೇ. ದಯವಿಟ್ಟು ಈ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಹೆಚ್ಚಿನದಾಗಿ. ನನ್ನ ಹಿಂದಿನ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡಿದಾರ ಈ ಚಾನಲ್ಗೆ ಕೂಡ ಸಪೋರ್ಟ್ ಮಾಡಿ. ಬನ್ನಿ ಈ ವಿಡಿಯೋನ ಮುಂದುವರ್ಸೋಣ. ಇಲ್ಲಿ ರಾತ್ರಿ ಆಗಿರೋದ್ರಿಂದ ಕತ್ತಲಿರೋದ್ರಿಂದ ನಾನು ಸರಿಯಾಗಿ ಕಾಣಿಸ್ತಿಲ್ಲ. ಹಾಗೆ ನಿಮಗೆಲ್ಲ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಏನೇನಿದೆ ಅಂತ. ನೋಡಿ, ಇಲ್ಲಿ ಇದು ಪಾರ್ಕಿಂಗ್, ಇದು ನನ್ನ ಹಿಂದೆ ಇದೆಯಲ್ಲ ಇದೆಲ್ಲ ಪಾರ್ಕಿಂಗ್. ಇದು ಬೆಟ್ಟ ಇಲ್ಲಿ ಮೇಲಿದೆ, ಇಲ್ಲಿ ನನ್ನ ಹಿಂದೆ ಇದೆಯಲ್ಲ ಈ ಕಡೆ ಬೆಟ್ಟ ಹತ್ಬೇಕು. ಆದಿಶಕ್ತಿ ದುರ್ಗಾದೇವಿ ಅಲ್ಲಿ ಮೇಲಿದ್ದಾರೆ, ಅಲ್ಲಿ ಮೇಲೆ ಹೋಗಿ ಬೆಟ್ಟ ಪಾರ್ಕಿಂಗ್ ಏರಿಯಾ ಇದೆಲ್ಲ. ಮತ್ತು ನಾವು ಬಂದಿದ್ದು ಇಲ್ಲಿಂದನೇ. ನೋಡಿ, ಹಿಂಗೆ ಡೌನಿಗೆ ಹೋದರೆ ಇಲ್ಲಿ ಒಂದು ಗೋಶಾಲೆ ಸಿಗುತ್ತೆ. ಮೊದಲು ಗೋಶಾಲೆ ನೋಡೋಣ ನೋಡಿ. ಆದ್ರೆ ನಾನು ಹೋಗ್ತಾ ಇದ್ದೀನಿ, ಚಂದ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ. ವಾವ್, ವಾಟ್ ಎ ಬ್ಯೂಟಿಫುಲ್ ಯಾರ್ ಚಂದ್ರ ನೋಡಿ. ಇಲ್ಲಿ ಕಲ್ಲಿನ ಬೆಟ್ಟಗಳಿದೆ, ಆ ಕಲ್ಲಿನ ಬೆಟ್ಟಗಳ ನಡುವೆ ಹೇಗೆ ಕಾಣ್ತಿದ್ದಂಗೆ. ವಾವ್, ವಾಟ್ ಎ ಬ್ಯೂಟಿಫುಲ್ ಚಂದ್ರ. ಹೋಳಿ ಹುಣ್ಣಿಮೆ ದಿನ ನಾವು ಆದಿಶಕ್ತಿ ದುರ್ಗಾದೇವಿ ಬೆಟ್ಟದ ಮೇಲಿದ್ದೀವಿ. ಅವು ಸೂಪರಾಗಿ, ಸಿಕ್ಕಾಪಟ್ಟೆ ಸೂಪರಾಗಿ ಫೀಲ್ ಆಗ್ತಿದೆ ನನಗಂತೂ. ಇವಾಗ ನಾನು ಗೋಶಾಲೆಗೆ ಹೋಗ್ತಿದ್ದೀನಿ, ನಿಮ್ಗೆಲ್ಲರಿಗೂ ಗೋಶಾಲೆ ತೋರಿಸ್ತಿದ್ದೀನಿ. ಬನ್ನಿ ನೋಡೋಣ ಗೋಶಾಲೆ ಹೇಗಿದೆಯಂತ. ನೋಡಿ, ಸ್ಟಾರ್ಟಿಂಗ್ನೇ ನಂದಿ ಕಟ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ. ವಾವ್, ಇಲ್ಲಿಂದ ನೋಡಿ, ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇದೆಲ್ಲ ನೋಡಿ, ಇದು ಗೋಶಾಲೆ. ಇದು ಊರ ಹೆಸರೇನಿಲ್ಲಿ, ಇದು ಕೇಳಿ ಯಾರನ್ನಾರು. ಇಲ್ಲಿ ನೋಡಿ, ಇದೇ ಗೋಶಾಲೆ. ಎಲ್ಲ ಥರದ್ದು ಒಂದು ಇದಿದೆ, ಹಸುಗಳು ಇದೆ ಇಲ್ಲಿ ನೋಡಿ. ಇಷ್ಟೊಂದು ಹಸುಗಳಿದೆ ಅಲ್ಲ, ಗೊತ್ತಾ? ಇದೆಲ್ಲ ಸಾಕ್ತಾ ಇದ್ದಾರೆ ಇವರೆಲ್ಲ. ವಾವ್, ಗಾಳಿ ನೋಡಿ ಎಷ್ಟು ಚೆನ್ನಾಗಿ ಬೀಸ್ತಿದೆ. ಬಿಸಿಲ ಬೆಂಗುದಿಯಲ್ಲಿ ತಂಗಾಳಿ ಅಂತ ದೇವಿ ಬಂದಿದೆ. ಗುರು, ನನಗೇನು ಮಾಡಬೇಡ ಗುರು. ಇಲ್ಲಿ ನೋಡಿ, ಇಲ್ಲಿ ವಾಹು ಹಸುಗಳು ಎಷ್ಟೊಂದಿದಾವೆ. ಹಾಗೆ ನೋಡಿ, ಇಲ್ಲಿ ತುಂಬ ಹಸುಗಳಿದ್ದಾವೆ. ಇಲ್ಲಿ ನೋಡಿ ಎಷ್ಟೊಂದು ಹಸುಗಳಿದ್ದಾವೆ ನೋಡಿ. ನೂರಾರು ಸಾವಿರಾರು ಹಸುಗಳಿದ್ದಾವೆ ಇಲ್ಲೆಲ್ಲ. ನೋಡಿ, ಹಸುಗಳು ಇಲ್ಲಿ ತುಂಬ ಇದೆ. ಇಲ್ಲಿ ಸಾವಿರಾರು ಹಸುಗಳು ಇದೆ ಇಲ್ಲೆಲ್ಲ. ಆನೆಗುಂದಿ ದುರ್ಗಾದೇವಿ ಗೋಶಾಲೆ ರೀ. ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕು ರೀ. ಆನೆಗುಂದಿ ಗ್ರಾಮ ಇದು ಗೋಶಾಲೆ ರೀ. ಓಕೆ, ಆನೆಗುಂದಿ ಒಳಗಿರೋನ್ರಿ. ಅವರು ನಮ್ಮ ಗುರುಗಳು ಅಲ್ಲಿ ಏನು ಬೋರ್ಡ್ನಾಗ ಕಾಪ್ತಾರಲ್ರಿ, ಅವರ ಗುರುಗಳು ಇದನ್ನೆಲ್ಲ ಮೆನ್ಷನ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಅವರೇ ಗುರುಗಳು ಇಲ್ಲೇ ಇದ್ದಾರ? ಅಲ್ಲಿದ್ದಾರೆ ನೋಡಿದ್ವಿ. ಓಕೆ ಓಕೆ. ಒಂದು 1500 ಹಾಕೋದಾವ್ರಿ ಇವಾಗ ಸದ್ಯಕ್ಕೆ. 1500 ಹಾಕೋದಾವ್ರಿ.
ಎಲ್ಲ ಈಗ ಬೇಸಿಗೆ ಕಾಲ ಭಾಳ ಕಷ್ಟ ಆಯ್ತು ಇವಾಗ. ಹಾಂ 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 ಏನು ಒಟ್ಟು ಭಕ್ತರ ಮೇಲೆ ನಡೆದಿರೋದ್ರಿ ಇವಾಗ. ಭಕ್ತರ ಮೇಲೆ ನಡೆದಿರೋದು ಇದೆಲ್ಲ. ಆಸ್ತಿ ಗಿಸ್ತಿ ಏನಿಲ್ರಿ, ಎಲ್ಲ ಭಕ್ತರ ಮೇಲೆ ಮಳೆಗಾಲ ಇಲ್ಲ. ಆದ್ರೂ ಒಂದು ಹೆಂಗೋ ದೇವಿ ಆಶೀರ್ವಾದ ಅಥವಾ ಗೋಮಾತೆ ಆಶೀರ್ವಾದ ಒಟ್ಟು ಭಕ್ತರು ನಡ್ಸ್ಕೊಂಡು ಹೊಂಟಾರ. ಹಾಂ 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 ಗುರುಗಳ ಆಶೀರ್ವಾದದಿಂದ ಹೆಂಗೋ ಒಂದು ನಡೆದೈತ್ರಿ ಒಟ್ಟು. ನಿಮ್ಮ ಗುರುಗಳ ಹೆಸರೇನ್ರಿ? ಬ್ರಹ್ಮಾನಂದ ಸ್ವಾಮೀಜಿ ಅವ್ರು ಅಂತೇಳಿ. ಬ್ರಹ್ಮಾನಂದ ಸ್ವಾಮೀಜಿನ. ಎಷ್ಟು ವರ್ಷ ಆಯಿತು ಇದು ಗೋಶಾಲೆ ಓಪನ್ ಮಾಡಿ? ಗೋಶಾಲೆ ಇದ್ರಿ ನೋಡಿ ಭಾಳ ವರ್ಷ ಆತ್ರಿ ಇದು. ಬರೀ ಒಂದು 8 ಆಕಳಿದ್ವು ರೀ ನಾವು 98 ಅಥವಾ 2000ದಾಗ ರೀ. ಒಂದು 8 ಆಕಳಿದ್ದಾಗ ನಾವು ಬಂದಿರೋದು ರೀ. ಹಾಂ 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 ನಾವು ಬಂದಿರೋದು 2000ದಾಗ ರೀ. ಹೌದಾ? ಒಂದು 25 ವರ್ಷ ಆಯಿತು. 25 ವರ್ಷ ಗೋಶಾಲೆ ಆಗಿ 30 ವರ್ಷ ರೀ. ಹಾಂ 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 ಗೋಶಾಲೆ ಆಗಿರೋದು 30 ವರ್ಷ ರೀ. ಮತ್ತೆ ಇದು ದೇವಸ್ಥಾನ ಯಾವಾಗ ಆಯ್ತು ಇದು? ಆದಿಶಕ್ತಿ ದುರ್ಗಾದೇವಿ. ಆದಿಶಕ್ತಿ ದುರ್ಗಾದೇವಿ ಇದು ರಾಜ ಕಾಲದಿಂದ ಇರೋ ದೇವಸ್ಥಾನ ರೀ ಇದು. ಹಾಂ 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 ಯಾರು ಮಾಡಿರೋದು ಈಗ ಇವಾಗ ಬಂದು ಅದು ಅಲ್ರಿ ಇದು. ಅವಾಗ ಶ್ರೀಕೃಷ್ಣ ದೇವರಾಯನ ಆಳ್ಕಿ ಒಳಗೆ ಇದೇನು ವಿಜಯನಗರ ಸಾಮ್ರಾಜ್ಯ ಐತಲ್ರಿ, ವಿಜಯನಗರ ಸಾಮ್ರಾಜ್ಯ ಅವಾಗ ಶ್ರೀಕೃಷ್ಣ ದೇವರಾಯಲು ಅವರೆಲ್ಲ ಮಾಡಿರೋದು. ಅವ್ರು ಏನೋ ಹಾಕ್ಬೇಕು ಇದನ್ನ ಮಾಡಿಸಿ ಇಲ್ಲಿ ದೇವತೆಗಳನ್ನ ಇಲ್ಲಿ ಇಳಿಸಿರೋದ್ರಿ ಅವರು. ಅವರೇ ಇಲ್ಲಿ ಸ್ಥಾಪನೆ ಮಾಡಿರೋದು. ಹೌದೌದು. ಅವಾಗ್ಲಿಂದ ರಾಜರ ಕಾಲದಿಂದನೂ ಇಲ್ಲೇ ಇದೆ ಆದಿಶಕ್ತಿ ದೇವಸ್ಥಾನ. ರಾಜರ ಕಾಲದ ದೇವತೆಗಳು. ಹೌದು. ಸರೋವರ್ ಮಹಾಲಕ್ಷ್ಮಿ, ಈ ಇಟಗಿ ಭೀಮಾಂಬಿಕೆ ಅಂತ ಹೇಳಿದ್ರಿ. ಇವಾಗ ಇಟಗಿಗೆ ಹೋಗಿ ಅದೇನೇನೋ ಇದಾಗೈತೆ ಅದು. ಇದು ತಿರುಗಿ ಭಾಗಮ್ಮ ರೀ. ಭಾಗಮ್ಮ, ಆದಿಶಕ್ತಿ ದುರ್ಗಾದೇವಿ, ಆಂಜನೇಯ, ಇವರೆಲ್ಲ ಶ್ರೀಕೃಷ್ಣ ದೇವರಾಯನ ಕಾಲದಂದು ಇದೆಲ್ಲ ದೇವಸ್ಥಾನ ಆಗಲಿ ಅಥವಾ ಜಾಗ ಆಗಲಿ ವಿಜಯನಗರ ಸಾಮ್ರಾಜ್ಯನ ಇದು. ಹೌದಾ? ಹಾಂ ರೀ, ಇದು ಒಟ್ಟು ವಿಜಯನಗರ ಸಾಮ್ರಾಜ್ಯನ ಇದು. ಅಲ್ಲ ಸರ್, ಈಗ ಈ ದೇವಿಯ ವಿಶೇಷತೆ ಏನಿಲ್ಲ? ದೇವಿ ವಿಶೇಷತೆ ರೀ, ಅವಾಗ ರಾತ್ರಿ ಯುದ್ಧಕ್ಕೆ ಹೋಗ್ಬೇಕಾದ್ರೆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ದೇವಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಆಕೆ ಆಶೀರ್ವಾದ ಪಡ್ಕೊಂಡು ಹೋಗ್ತಿರತ್ರ. ಸಾಕ್ಷಾತ್ ಇಳಿದು ಬಂದಿರೋದು ಅಂತೇಳಿ ಪುರಾಣಗಳು ಹೇಳ್ತಾವ್ರಿ. ನಾವು ಓದಿರೋದ್ರು, ಯಾವುದೋ ಬುಕ್ಕಿನಾಗಿ ಓದಿರೋದು ಅಥವಾ ಕೇಳಿರೋದು. ಅಲ್ಲೇ ಸ್ಥಾಪನೆ ಆಗಿರೋದು. ತನಗೆ ಉದ್ಭವ ಲಿಂಗ ಏನಾರು ಇದೆಯಲ್ಲ? ಇಲ್ಲ ಏನಿಲ್ಲ ಇಲ್ರಿ. ಇವ್ರು ಅವಾಗೆಲ್ಲ ಕರೆಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ರಿ, ನಾನು ಯಾವತ್ತೂ ಇರ್ತಾನೆ ಅಂತೇಳಿ ಇಂದ ಅವ್ರ ರಾಜರ ಕಾಲದಾಗ ಹೇಳಿರೋದು. ಹೌದಾ? ರೀ, ಈ ಗೋಶಾಲೆ ಬಗ್ಗೆ ಹಾಗೆ ಮತ್ತು ನಮ್ಮ ಆದಿಶಕ್ತಿ ದುರ್ಗಾದೇವಿ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡ್ವಿ ಇವರು. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಆದಿಶಕ್ತಿ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಇವತ್ತು ಹೋಳಿ ಹುಣ್ಣಿಮೆ, ಅದರ ಪ್ರಯುಕ್ತ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನು ನಡೀತಿದೆ ಹೋಗೋಣ ಬನ್ನಿ, ನೋಡೋಣ. ಆ ದುರ್ಗಾ ಪರಮೇಶ್ವರ ದೇವಸ್ಥಾನ ನೋಡಿ, ಇದೇ ದುರ್ಗಾ ಪರಮೇಶ್ವರ ಒಂದು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಇದು ಆದಿಶಕ್ತಿ ದುರ್ಗಾದೇವಿ ಅಲ್ಲ ಬೆಟ್ಟ. ದುರ್ಗಾದೇವಿ ಬೆಟ್ಟಕ್ಕೆ ಹತ್ತಾ ಇದೀವಿ ನೋಡಿ ನಾವೀಗ. ಹಾಂ, ಆನೆಗುಂದಿ ಅಲ್ಲ ಇದು ನೋಡಿ. ಇದು ಆನೆಗುಂದಿ ಅನ್ನೋ ಒಂದು ಊರು ಇದು. ಮತ್ತು ಹಾಗೆ ಯಾವ ತಾಲೂಕು ಆಗುತ್ತೆ ಇದು? ಗಂಗಾವತಿ ತಾಲೂಕು, ಕೊಪ್ಪಳ ಡಿಸ್ಟಿಕ್ ಆಗುತ್ತೆ ಇದು ಈ ಒಂದು ಸ್ಥಳ. ಇದನ್ನು ಕಿಷ್ಕಿಂದೆ ನಗರ ಅಂತಾರೆ. ಅಂದರೆ ನಿಯರ್ ಅಂಜನಾದ್ರಿ ಬೆಟ್ಟ, ಮತ್ತು ಈ ಕಡೆ ಹೋದರೆ ಹಂಪಿ ಸಿಕ್ಕಿದ್ದು. ಇದ್ದ? ಹಾಂ, ಹೌದೌದು. ಆನೆಗುಂದಿ ಅಂದರೆ ಇದು ರಾಜರ ಮನೆತನದ ಒಂದು ತವರು ಮನೆ ಅಂತ ಇದು ಇವರೆಲ್ಲ ಹೇಳ್ತಿದ್ದಾರೆ. ಅಲ್ಲಿ ನೋಡಿ ಪೂರ್ಣಚಂದ್ರ ಹೇಗಿದ್ದಾನೆ, ವಾವ್, ಬ್ಯೂಟಿಫುಲ್. ಇಲ್ಲೇ ನೋಡಿ ದೇವಸ್ಥಾನ ಇರೋದು. ಈಗ ಹೋಗೋಣ ದೇವಸ್ಥಾನಕ್ಕೆ. ನೋಡಿ, ಪುಷ್ಕರಣಿ 400 ಮೀಟ್ರ್ ಇದೆ ಇಲ್ಲಿಂದ. ವಾಲಿಕೀಲ ಅಂದರೆ 600 ಮೀಟ್ರ್ ಇದೆ ಇಲ್ಲಿಂದ. ನೋಡಿ, ಹೀಗೆ ಹೋಗ್ಬೇಕು, ಡೈರೆಕ್ಷನ್ ಈಗ ತೋರಿಸುತ್ತೆ. ಅಲ್ಲಿ ದೇವಸ್ಥಾನ ಕೂಡ ಇದೆ, ಅಲ್ಲಿ ನೋಡೋಣ. ಸಿಕ್ಕರೆ ನೋಡೋಣ, ಆಗಲೇ ಟೈಮ್ ಆಗಿದೆ. ಹಾಂ 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 ಇಲ್ಲ, ಹೌದಾ? ಇಲ್ಲ ನೋಡಿ, ನಾವು ಬರೋ ಟೈಮಲ್ಲಿ ಚಿರತೆ ಬಂದಿತ್ತಂತೆ ಅವ್ರಿಗೆ. ನಾವು ಇಲ್ಲ ಅವರು ನಾವು ಬರೋ ಟೈಮಲ್ಲಿ ಚಿರತೆ ಬಂದಿತ್ತಂತೆ. ಇಲ್ಲಿ ಚಿರತೆ ಬರುತ್ತಾ? ಇಲ್ಲಲ್ಲ. ಓಹೋ, ಚಿರತೆ ಇತ್ತಾ? ಇಲ್ಲಿತ್ತ? ಬೆಳಗ್ಗೆ ಚಿರತೆ ಇಲ್ಲಿತ್ತಂತೆ. ಹೌದು, ಇಲ್ಲಿ ಬರ್ಬೇಕಾದ್ರೆ ನೋಡಿದ್ರಾ ಚಿರತೆ? ನೋಡಿದ್ರು ನೀವು? ಅಯ್ಯೋ, ಹುಷಾರು, ಚಿರತೆ ಇದೆ ಅಂತೆ, ಹುಷಾರಾಗಿ ಬನ್ನಿ ಯಾರಾದರೂ ಬಂದ್ರು ಕೂಡ ಇಲ್ಲಿಗೆ. ಆನೆಗುಂದಿ ಆದಿಶಕ್ತಿ ದುರ್ಗಾದೇವಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ದುರ್ಗಾದೇವಿನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹಾಗೆ ನಿಮಗೆ ತೋರಿಸ್ತಾ ಇದ್ದೀವಿ ವಿಡಿಯೋನ.
ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೊಸ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬಿಂದ ಮಾತ್ರ ಸಾಧ್ಯ, ಅದಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೋಡಿ ನಾನು ಹಿಂದೆ ಆಗಲಲ್ಲ ಚಂದ್ರ ಬರ್ತಾವನೆ. ಬನ್ನಿ ಹೋಗೋಣ. ಇದು ಇಲ್ಲೇನಿದೆ ಇದ್ದ? ಹೌದಾ? ಅಂದರೆ ವೆಹಿಕಲ್ಸ್ ಎಲ್ಲ ಹೋಗಕ್ಕ? ಹಾಂ ಸರ್, ಹೌದು. ಹೌದೌದು. ನೋಡಿ ಇಲ್ಲಿ ವೆಹಿಕಲ್ ಹೋಗೋಕ್ಕೆ ಮಾಡ್ತಿದ್ದಾರೆ ಇಲ್ಲಿ ಡೈರೆಕ್ಟ್ಲಿ. ನೋಡಿ ಅಲ್ಲೆಲ್ಲ ಬೆಟ್ಟ ಇದೆ ನೋಡಿ. ಹೀಗೆ ಬಂದು ನೋಡಿ, ಹೀಗೆ ಒಂದು ಪ್ಯಾನ್ ಮಾಡಿದ್ರೆ ಹೀಗೆ ಚಂದ್ರ ಕಾಣಿಸ್ತಾನೆ. ನನ್ನ ಹಿಂದೆನೇ ಬರ್ತಿದ್ದೆ ಒಂದು ಚಂದ್ರ ಆಗ್ಲಲ್ಲ. ಹೀಗೆ ಬಂದ್ರೆ ನೋಡಿ, ಹೀಗೆಲ್ಲ ನಾವು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ರಾತ್ರಿಲಿ ಚೆನ್ನಾಗಿದೆ ವೆದರ್. ಒಳ್ಳೆ ಬಿಸಿಲಲ್ಲಿ ವರ್ಕ್ ಮಾಡಿ ಬಂದಿವಿ. ಆದ್ರೆ ಇದು ನೋಡಿ ಇಲ್ಲಿ ನೋಡಿ, ಇದು ಗೋಶಾಲೆ. ನಾನು ಆಗ್ಲೇ ತೋರಿಸಿದಲ್ಲ ನಿಮ್ಗೆ, ಇದು ಗೋಶಾಲೆ. ಇದು ಅದು ನೋಡಿ, ಅದು ಬೆಟ್ಟ ನೋಡಿ. ಬರೀ ರಾಕ್ ಸಿಲ್ಸ್ ಇಲ್ಲ ಎಲ್ಲ ಇರೋದಿಲ್ಲಲ್ಲ, ಅಂದರೆ ಕಲ್ಲಿನ ಬೆಟ್ಟಗಳು ಜಾಸ್ತಿ ಇಲ್ಲಿ. ಯಾಕಂದರೆ ಹಂಪಿ ಅಲ್ವಾ, ವಿಜಯನಗರ ಸಾಮ್ರಾಜ್ಯದಲ್ಲಿ ನಾವಿದ್ದೀವಿ ಇವಾಗ. ಈ ಒಂದು ರಾತ್ರಿ ತುಂಬ ಸುಂದರವಾಗಿದೆ ನೋಡಿ. ಹಾಗೆ ಬಂತು ಈ ದಾರಿ ನೋಡಿ. ಇಲ್ಲಿಂದ ನೀವು ವೆಹಿಕಲ್ಸ್ ತಗೊಂಡು ಹೋಗ್ಬೋದು. ಇಲ್ಲಿಂದ ರಾಜರ ಕಾಲದಿಂದನೂ ಕೂಡ ಈ ದೇವಸ್ಥಾನ ಇದೆ. ಇಲ್ಲಿ ರಾಜರು ಇದ್ದಕ್ಕೆ ಹೋಗ್ಬೇಕಾದ್ರೆ ಈ ಒಂದು ದೇವಿಯ ದರ್ಶನ ಮಾಡಿ ಅದರ ಆಶೀರ್ವಾದ ತಗೊಂಡು ಹೋಗ್ತಿದ್ರು. ಅಂದರೆ ಇದು ನೋಡಿ, ಈ ಥರ ನೋಡಿ. ಅಕ್ಕಬುಕ್ಕರ ಕಾಲದಿಂದಲೂ ಕೂಡ ಈ ದೇವಸ್ಥಾನ ಇದೆ ಅಂತೆ. ಒಳಗೆ ನೋಡೋಣ ಬನ್ನಿ. ನೋಡಿ ಇಷ್ಟೊಂದು ಇದು ಹೊರಬಾಗ್ಲು, ಗೋಡೆ ಇದೆ. ಗೋಡೆ ಒಳಗೆ ಹೋಗ್ಬೇಕು ನಾವು. ಹಾಂ ನೋಡಿ, ಅಲ್ಲಿ ದೇವಿಯ ಒಂದು ಶ್ಲೋಕ ಹೇಳ್ತಿದ್ದಾರೆ ನೋಡಿ ಅಲ್ಲಿ. ಇದೇ ನೋಡಿ ದುರ್ಗಾದೇವಿಯ ಹೊಸ ದೇವಸ್ಥಾನ ಕಟ್ತಾ ಇದ್ದಾರೆ. राम महाराज की जय। संत बड़े परमार्थी भेदवदूत, राम राम का गोला छूटे भाग जमदूत। राम महाराज दुर्गा 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 जय काली जय काली जय काली महाकाली महाकाली जय जय अम्बे जय अम्बे जय अम्बे बड़े बड़े जय अम्बे जय जय गौरी जय गौरी महागौरी महागौरी
ನೋಡಿ ಭಕ್ತಾದರು ಎಲ್ಲರೂ ಬಂದು ಇಲ್ಲೆಲ್ಲ ಅರಕೆ ಕಟ್ಕೊಂಡವ್ರು ನೋಡಿ, ಕಾಯಿ ಹಿಂಗೆ ಕಟ್ಟಿದ್ದಾರೆ, ಅರಳಿ ಮರಕ್ಕೆ ಕಾಯಿ ಕಟ್ಟಿದ್ದಾರೆ, ಭಕ್ತರ ಅರಕೆ ಕಾಯಿ. ಹಾಗೆ ಈ ಕಡೆ ಇದೆ ಗೋ ಸೇವಾ ಅಂತ ಇದೆ, ಅನ್ನ ಸೇವಾ ಅಂತ ಇದೆ. ಇಲ್ಲಿ ಕೌಂಟ್ರ್ ಇದೆ ನೋಡಿ, ನಿಮ್ಮ ಕೈಲಿ ಎಷ್ಟಾಗುತ್ತೋ ನೀವು ಅಷ್ಟು ದಾನ ಮಾಡಿ. ಅಂದರೆ ಇದೆಲ್ಲ ಒಳ್ಳೆಯದನ್ನು ಮಾಡ್ತಿದ್ದಾರೆ. ಅಂದರೆ 1500 ಅಂದರೆ 1500ಕ್ಕಿಂತ ಹೆಚ್ಚಿದ್ದಾವೆ ಒಂದು ಗೋವುಗಳಲ್ಲಿ. ನೀವು ಅದಕ್ಕೋಸ್ಕರ ಏನಾದರೂ ಇಲ್ಲಿ ದಾನ ಇಲ್ಲಿ ಮತ್ತೆ ಬರುವಂಥ ಭಕ್ತಾದ್ರಿಗೆ ನೋಡಿ ಅನ್ನ ಪ್ರಸಾದ ಇಲ್ಲೆಲ್ಲ ಅನ್ನದಾಸೋಹ ಇಲ್ಲಿ ಮಾಡ್ತಾರೆ. ಅದಕ್ಕೋಸ್ಕರನಾದರೂ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಾನ ಮಾಡಿ ಇಲ್ಲಿಗೆ. ನೋಡಿ ಈ ದುರ್ಗಾದೇವಿ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಸಿಗುತ್ತೆ ನಿಮಗೆಲ್ಲ. ಹಾಗೆ ತೋರಿಸಿದೆ ನಿಮಗೆ ಸೇವಾ ಕೌಂಟ್ರಲ್ಲಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಮಿಂದ ಅಲ್ಲಿ ಅಂದರೆ ಅನ್ನ ಪ್ರಸಾದಕ್ಕೆ ನಿಮಗೆ ದೇಣಿಗೆ ಕೊಡಿ ಅಲ್ಲಿಗೆ. ಅಂದರೆ ಅನ್ನ ಪ್ರಸಾದಕ್ಕೆ ಒಂದೇ ಅಲ್ಲ, ಇಲ್ಲಿ ಗೋಶಾಲೆ ಇದೆ, ಸಾವಿರಾರು ಗೋವುಗಳಿದ್ದಾವೆ. ಅದಕ್ಕೂ ಕೂಡ ಊಟ ಬೇಕಾಗುತ್ತಲ್ವ, ಅದಕ್ಕೂ ಕೂಡ ನೀವೇನಾದರೂ ಸಹಾಯ ಮಾಡಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಂತ ನಾನು ಕೇಳ್ಕೊತಿದ್ದೀನಿ. ಬನ್ನಿ ಇಲ್ಲಿ ನಾವು ಪ್ರಸಾದ ಸ್ವೀಕರಿಸೋಣ. ವೇಟ್ ನಿಲ್ವ ನಿಮಿಷ. ಈ ಕಡೆ ಬಾ ಸ್ವಾಮಿ. ನೋಡಿ ಇದೇ ಅನ್ನಪ್ರಸಾದ, ಇದೇ ಅನ್ನಪ್ರಸಾದ. ಇಲ್ಲಿ ಬರ್ತಕ್ಕಂಥ ಭಕ್ತಾದ್ರಿಗೆ ಎಲ್ಲರಿಗೂ ಕೂಡ ಅನ್ನಪ್ರಸಾದ ಸಿಗುತ್ತೆ. ಇದಕ್ಕೋಸ್ಕರ ಇವರು ಭಕ್ತರಿಂದನೇ ಇದೆಲ್ಲ ಆಗ್ತಿರೋದು ಅಂತ ಹೇಳ್ತಿದ್ದಾರೆ. ಅವಾಗಲೇ ಹೇಳಿದಾಗ ನೀವು ಬನ್ನಿ ಇಲ್ಲಿಗೆ, ನಿಮಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ, ಬೆಳೆಸಿ ಈ ಒಂದು ಏನಿದೆ ದುರ್ಗಾದೇವಿ ದೇವಸ್ಥಾನ. ನೋಡಿ ಪ್ರಸಾದ ಸ್ವೀಕರಿಸಿ ಹೊರಡೋ ಸಮಯ ಆಯಿತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಅಗೇನ್. ಬಾಯ್.